ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮೀಕ್ಷೆ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದು ಒಂದು ಗಾಬರಿ ಪಡಿಸುವಂಥ ವಿಷಯ. ಇಷ್ಟೊಂದು ಪ್ರಶ್ನೆಗಳನ್ನ ಅಂತ ಕೇಳುವಾಗ ಈ ನಮ್ಮ ಇದು ಜಾತಿ ಸಮೀಕ್ಷೆ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ. ಅದಕ್ಕೆ ತಕ್ಕ ಒಂದು 60 ಪ್ರಶ್ನೆಗಳು ಮಾಡಿದ್ದಾರೆ. ಇವ್ರು ಗೊತ್ತಿಲ್ಲದ ಫಾರ್ಮೇಟ್ ಮಾಡಿದ್ದಾರೆ ಪ್ರಶ್ನೆಗಳನ್ನು. ಇಲ್ಲಿವ್ರು ನೋಡೇ ಇಲ್ವ ಇವರು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಅದು ನಿಲ್ತಾ ಇದೆ. ಒಬ್ಬ ಜವಾಬ್ದಾರಿಯುತವಾದಂಥ ಪೋಸ್ಟಲ್ಲಿದ್ದಂಥವ್ರು, ಅದು ಎರಡನೇದು CM ಅಂದ್ಬಿಟ್ರೆ ನೆಕ್ಸ್ಟ್ CM ಆಗಬೇಕು ಅನ್ನುವಂಥವ್ರು. ಇವರಿಗೆ ಇದು ದೊಡ್ಡ ಚಾಲೆಂಜಿಂಗ್ ಅದ. ಇವತ್ತು BJPಗರು, ಇನ್ನುಳಿದವರು, ಅದರಲ್ಲೂ BJP ಮೈಂಡೆಡ್ ಜನ ಇದು ಸರ್ವೇನೇ ಬೇಡ, ಗುರುತಾಗೋದು ಬೇಡ, ನಾವು ಎಷ್ಟು ಇದ್ದೀವಿ, ಏನು ಗಳಿಸಿದ್ವಿ, ಏನು ಮಾಡೀವಿ ಅಂತೇಳಿ ನಾವು ಏನು ಮಾಡ್ಕೋತ ಹೋಗ್ತೀವಿ, ಯಾರು ಗೊತ್ತಾಗೋದು ಬೇಡ. ಯಾರಾದರೂ PIRಗೆ ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ನೋಡ್ರೆ ಆಯಿತು, ಈ ಮನೋದೃಷ್ಟಿ ಅವರು. ಇನ್ನೊಂದು 10% ಜನ ಇದ್ದಾರೆ. ಅವ್ರಿಗೆ ನಾವು ಎಷ್ಟು ಗಳಿಸಿದ್ದೀವಿ, ಎಲ್ಲಿ ಮುಚ್ಚಿಟ್ಟಿದ್ದೀವಿ, ಏನು ಮಾಡಿದ್ದೀವಿ, ಯಾವ ಸಾವಿರಾರು ಕೋಟಿ, ಲಕ್ಷಾವಧಿ ಕೋಟಿಗಳು ಗಳಿಸ್ಕೊಂಡಿದ್ದಾರೆ ಅವರು. ಅದರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಬ್ಬರು. ಇವ್ರನ್ನೆಲ್ಲ ಒಂದು ಏನಪ್ಪ ಅಂತ ಹೇಗಾದ್ರು ಮಾಡಿ ಸಿಗಿಸ್ಬೇಕು ಅನ್ನೋ ಉದ್ದೇಶ ಇರ್ಬೋದು ಸಿದ್ದರಾಮಯ್ಯ ಇರೋದು, ಅದು ಮತ್ತೆ ಯಾರ್ದು ಇರ್ಬೋದು. ಸಿಗಿಸ್ಬೇಕು ಅನ್ನೋ ಮಾತು ಇಲ್ಲಿಲ್ಲ. ಸತ್ಯ ಗೊತ್ತಾಗ ಜನಕ್ಕೆ ಇವ್ರು ಎಷ್ಟು ಗಳಿಸಿದ್ದಾರೆ ಅಂತೇಳಿ. ಇಷ್ಟು ಪ್ರಶ್ನೆ ಬೇಕಾ? ಆಡ ಕುರಿ ಎಷ್ಟೆಷ್ಟು ಅದಾವ, ಏನು? ಹೌದು ರೀ, ಬೇಕಲ್ಲ ಒಬ್ಬ. ಯಾಕಂದ್ರೆ ಕ್ರಿಶ್ಚಿಯನ್ ನಂಬಿದಂಥ ದೇಶ ಅದು. ಮತ್ತು ಅಲ್ಲಿ ಆಡ ಕುರಿ ಹೊಲ ಎಷ್ಟು ಎಕರೆ ಐತಿ, ಏನೈತಿ, ಏನು ಗಳಿಸ್ತೀರಿ, ಎಷ್ಟು ಗಳಿಸ್ತೀರಿ ಗೊತ್ತಾಗಬೇಕಲ್ರಿ. ಅವು ಅನಗತ್ಯ ಪ್ರಶ್ನೆ ಅದು. ವೈಯಕ್ತಿಕ ಯಾಕ್ರಿ ಅನಗತ್ಯ? ನೀವು ಇದೇ ದೇಶದಲ್ಲಿದ್ದೀರಿ, ಇದೇ ನಾಡಿನಲ್ಲಿದ್ದೀರಿ, ಎಷ್ಟು ಗಳಿಸ್ತೀರಿ, ಏನು ಮಾಡ್ತೀರಿ, ಎಲ್ಲೆಲ್ಲಿ ಬಿಟ್ಟಿದ್ದೀರಿ, ನೀವಂತ ಹೇಳೋದು ನಾವು ಅಂತ ಬೇರೆ. ಆ ಪ್ರಶ್ನೆ ನೋಡಿ ಇವತ್ತು ಗಾಬರಿ ಆಗ್ಯದ. ನಿಮಗೆ BJPಗರು ಗಾಬರಿ ಆಗ್ಯದ. ಪ್ರಹ್ಲಾದ್ ಜೋಶಿ ಅವರು ಅದನ್ನು ಹೇಳ್ತಾಯಿದ್ರು, ವೈಯಕ್ತಿಕ ಅದಕ್ಕೆ ಬೇಕಿರೋದು ನೀವು ಈಗ ಹೇಳ್ತಾ ಇದ್ದೀರಿ. ಇದೇನು ಗೊತ್ತಿರಲಿಲ್ವ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಇಂಥವ್ರು ನಮ್ಮ ನಾಯಕರ ಅನ್ನುವಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಯಾಕೆಂತಂದ್ರೆ ಇದು ಒಂದು ಇವತ್ತು ಕಾಂಗ್ರೆಸ್ಸಿಗೆ ಚಾಲೆಂಜಿಂಗ್ ಇದ್ದಂಥದ್ದು. ಅದರಲ್ಲೂ ಹಿಂದುಳಿದ ವರ್ಗಗಳ ಎಷ್ಟಿದ್ದಾರೆ, ಅವ್ರ ಪರಿಸ್ಥಿತಿ ಏನದ, ಆರ್ಥಿಕ ಪರಿಸ್ಥಿತಿ ಏನದ, ಸಾಮಾಜಿಕ ಪರಿಸ್ಥಿತಿ ಏನದ, ಅವ್ರು ಎಷ್ಟು ವಿದ್ಯಾಭ್ಯಾಸ ಪಡೆದಿದ್ದಾರೆ, ಶೈಕ್ಷಣಿಕ ಪರಿಸ್ಥಿತಿ ಏನದ, ಕಲಿತಾರೋ ಇಲ್ಲೋ, ಏನು ಕಲಿತಾರೆ ಇದು ತಿಳ್ಕೊಬೇಕಾಗಿದ್ರಿ. ಇವತ್ತು ಸ್ಪಷ್ಟ ಚಿತ್ರಣ ಕಲ್ಕೊಂಡು ಬರಬೇಕಾಗಿದೆ. ಅವ್ರಿಗೆ ರಿಸರ್ವೇಷನ್ ಕೊಡಬೇಕು, ಕೊಡಬಾರ್ದು ಅನ್ನೋ ಸಹಿತ ಇದರಲ್ಲಿದೆ. ಎಲ್ಲ ಭಾಳಷ್ಟು ಉದ್ದೇಶಗೊಳ್ತಾ ಇದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಕಾಂತರಾಜು ವರದಿನ ಹೇಗೋ ಮಾಡಿ ತಪ್ಪಿಸಿದ್ರು ಎಲ್ಲ ಕುಡ್ಕೊಂಡು. ಅದರಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು. ಅದ್ರಲ್ಲಿ ಎರಡು ಮಾತಿಲ್ಲ. ಇವ್ರು ಯಾರಿಗೂ ಬೇಕಾಗಿಲ್ಲ ಇದು ಸರ್ವೆ ಮಾಡೋದು ಬೇಡಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಕಳಿಸಿದ ಬೇನಾಮಿ ಗಳಿಸಿದ ದುಡ್ಡಿನ ಇವರು ಹೊರಗೆ ಬರ್ತಾವೇನೋ ಭಯ. ಇದು ನೀವು ಎಷ್ಟು ಗಳಿಸ್ತೀರಿ? ಡಿ ಕೆ ಶಿವಕುಮಾರ್ ಅವರ ಕಾರ್ಪೊರೇಟರ್ ಅವರು ನೋಡ್ರಿ, ಅದಾನಿ ಅಂಬಾನಿ ಇದ್ದಾರಲ್ಲ ಅವರು ಒಂದು 200-300 ಮಂದಿ ಯಾವ ರೀತಿ ಗಳಿಸಿದ್ದಾರೆ? ಸಾವಿರಾರು ಕೋಟಿ ಅಂದರೆ ಲಕ್ಷಾವಧಿ ಕೋಟಿ ಗಳಿಸಿದ್ದಾರೆ ಅಂದಾಗ ಅದು ಗೊತ್ತಾಗಬೇಕಲ್ಲ ನಮ್ಮ ಜನಕ್ಕೆ ಅನ್ನುವಂಥದ್ದು ಇರ್ಬೋದು. ಗೊತ್ತಾಗಬೇಕು ಮತ್ತದು. ಯಾಕಂದ್ರೆ ನಾವು 90% ಜನರ ಕೈಯಾಗ ನಮಗದ ಒಂದು 15-20% ದುಡ್ಡೆಲ್ಲ ನಮ್ಮದೆಲ್ಲ ಹೋಗಿ, ಅವ್ರದ್ದು 60-70% ಆಸ್ತಿ ಇಡೀ ದೇಶದವ್ರ ಕೈಯಾಗದ. ಗೊತ್ತಾಗೋದು ಬೇಡವಾ? ಇದು ಸುಮ್ಮನೆ ನಾವು ಊಹೆ ಮಾಡ್ತಾ ಇದ್ದೀವಿ. ಈಗ ಅದು ಖಚಿತವಾಗಿ ತರುವಂಥದ್ದು. ಇದರಲ್ಲಿ ಯಾರು ಇನ್ಫಾರ್ಮೇಷನ್ ಕೊಡೋದಿಲ್ವೋ ಅವರೆಲ್ಲ ಸಾವಿರಾರು ನೂರಾರು ಕೋಟಿ ಜನ ಅಂತ ಗೊತ್ತಾಗಿಬಿಡ್ತದೆ. ಅದನ್ನು ಕಂಡು ಹಿಡಿಯೋ ಸಲುವಾಗಿಯೇ ಇವತ್ತು ಈ ಒಂದು ಸರ್ವೆ. ಈ ದಿಶೆಯಲ್ಲಿ ನಾವು ಎಷ್ಟು ಸಿದ್ದರಾಮಯ್ಯ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಯಾಕಂದ್ರೆ ಈ ದೇಶದಲ್ಲಿ ಅಸಮಾನತೆ, ಆರ್ಥಿಕ ಅಸಮಾನತೆ ಭಾಳಷ್ಟು ಅದ. ಒಂದು ಕಡೆ ಬಡವರು ಹಾಗೆ ಬೆಳಿತಾನೆ ಹೋಗ್ತಾ ಇದ್ದಾರೆ, ಉಪವಾಸ ಬಂದು ಸಾಯ್ತಾನೂ ಇದ್ದಾರೆ. ಅದಕ್ಕೆ ನಮ್ಮ ಮೋದಿಯವ್ರು ಏನೇನು ಹೇಳ್ತಾ ಇರ್ತಾರೆ, ಅದು ಒಂದೇನು ಹೇಳ್ತಾರೆ ಅವರು. ಅಂದರೆ ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತದ್ದು ಏನು ಶಬ್ದ ಅದು ನೆನಪಾಯ್ತು ನೋಡ್ರಿ. ಈಗ ಹೇಳಿಬಿಡೋದು, ಈಗ ನಾವು 20 ಹೆಚ್ಚು ಕಡಿಮೆ ನಾವು 25 ಕೋಟಿ ಬಡವ್ರ ಮ್ಯಾಲೆ ತಂದೀವಿ ಅಂತ ಹೇಳಿಬಿಡ್ತಾರೆ ಅವರು. ಎಲ್ಲಿ ಏನು, ಎಲ್ಲಿದಾರ, ಲಿಸ್ಟ್ ಏನು ಅದಲ್ರಿ. ಅವ್ರ ಮನ್ಯಾಗ ಮೊಬೈಲ್ ಐತಿ, ಮನೆ ಮುಂದೆ 2 ವೀಲರ್ ಗಾಡಿ ಐತಿ, ಕಾರ್ ಗಾಡಿಗಳಿದ್ದಾವ್ರು ಅದಾರ, ಮತ್ತು ವಿಡಿಯೋ ಇದು ನೋಡ್ತಾರೆ, TV ನೋಡ್ತಾರೆ, ಕಂಪ್ಯೂಟರ್ ನೋಡ್ತಾರೆ. ಮತ್ತು ಬಡವ್ರು ಅವ್ರ ಅಂತ ಕೇಳ್ತಾರೆ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರು ಉದ್ಯೋಗ ಇಲ್ಲದ ಎಷ್ಟು ಗಳಿಸ್ತಾ ಇದ್ದಾರೆ, ಏನು ಅದಕ್ಕೆ ಕಂಡು ಹಿಡಿಯೋ ಸಲುವಾಗಿಯೇ ಇದು ಮಾಡೋಕ್ಕಾಗ್ತಿದ್ದು, ಸರ್ವೆ ಮಾಡಿಸ್ಲಿಕ್ಕಿತ್ತು. ಇದ್ರ ವಿರೋಧ ಭಯಂಕರವಾಗಿ ಮಾಡ್ತಾ ಇದ್ದಾರೆ. ಅನ್ನೋದು ಮೇಲ್ಪದಲ್ಲಿ ಕೆಲವು ಜನ ಅಷ್ಟ. ಮತ್ತು ಮೀಡಿಯಾನ ಅವ್ರು ಬರೋದ ಅದನ್ನು ಹೇಳ್ತಾ ಇರ್ತದೆ, ಮೀಡಿಯಾನೂ ಸಹಿತ.
ಅದರಲ್ಲೂ ಗೋಧಿ ಮೀಡಿಯಾ ಇದು ಹೆಸರಿದ್ದು ಅದರ ಸಲುವಾಗಿ. ಗೋಧಿ ಮೀನ್ಸ್ ಮೋದಿಯವರ ಮಡಿಲಲ್ಲಿರುತ್ತಿರುವಂಥ ಮೀಡಿಯಾ. ಅವ್ರು ಏನು ಹೇಳ್ತಾರೆ ಅದನ್ನ ಹೇಳ್ಕೊಂಡು ಹೋಗಿಬಿಡುವಂಥದ್ದು. ಹೀಗಾಗಿ ಇವತ್ತು ಇವರೊಬ್ಬರು ಗೋಧಿ ಮೀಡಿಯಾದವ್ರು ಏನೋ ಡಿ ಕೆ ಶಿವಕುಮಾರ್ ಅಂತಾರೆ, ಸರ್ಕಾರದ ಧ್ವನಿಯಾಗಿರುವ ಸಮೀಕ್ಷೆ ಆಗ್ಬೇಕಂತ ಹೇಳುವಂತಹ ನಮ್ಮ ಸಿದ್ದರಾಮಯ್ಯ ಜೊತೆ ಕೈ ಜೋಡಿಸಿದವ್ರು ಎಷ್ಟು ಪ್ರಶ್ನೆಗಳಿದ್ದಾವೆ ಗೊತ್ತಿಲ್ಲ. ಗಾಬರಿ ಆಗಿದ್ದಾರೆ ಹೋಗಿ ಕೇಳಿದುಕೊಳ್ಳೆ ಪಾಪ ಶಿಕ್ಷಕರು. ಏನಪ್ಪ ಇಷ್ಟೊಂದ ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡಿದಾರೆ ಪಾಪ ಅವರು ಹೋದಂಥ ಶಿಕ್ಷಕರು. ವಿದ್ಯಾಭ್ಯಾಸ ಸರಿಯಾದ್ರೆ ಹೇಳಿಲ್ಲ ಅಂತ ಹೇಗೆ ಕೊಟ್ಟಿಲ್ಲ ಅಂತ. ಸರ್ಕಾರದ ಪಡೆದ ಉದ್ಯೋಗ ಸೌಲಭ್ಯ ಏನು ಹೇಳಿ ಏನು ಎಲ್ಲ ಸೌಲಭ್ಯ ಪಡ್ಕೊಂಡ್ಪ ಸರ್ಕಾರದಿಂದ ಏನು ಲಾಭ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡಲಿ ಡಿ ಕೆ ಶಿ ಅವರು. ಪಶು ಸಂಗೋಪನೆ ಏನಿಲ್ಲ ಅಂತ ಹೇಳಿದ್ರಂತ. ಸರ್ಕಾರದ ಶೈಕ್ಷಣಿಕ ಸೌಲಭ್ಯ ಪಡೆದಿದ್ದೀರಾ, ಶಿಕ್ಷಣದಿಂದ ಲಾಭ ಮಾಡ್ಕೊಂಡು ಇಲ್ಲ ಅಂತ ಹೇಳಿದಾರಂತ. ಮೀಸಲಾತಿ ಸೌಲಭ್ಯ ಪಡೆದುಕೊಂಡಿದ್ದೀರಾ ಇಲ್ಲ ಅಂತ ಹೇಳಿದಾರೆ. ಸಂವಿಧಾನದ 371 ಜಿ ಅಡಿ ಬರುತ್ತೀರಾ ಇಲ್ಲ ಅಂತ ಹೇಳಿದಾರೆ. ಹಾಲಿ ಕೆಲಸ ಮಾಡುತ್ತಿದ್ದಿರಲ್ಲ ಸಾರ್ವಜನಿಕ ವಲಯ ಅಂತ ಹೇಳ್ತಾರೆ. ಅಂತರದಂಥ ಉತ್ತರಗಳು ಖಚಿತವಾದ ಉತ್ತರ ಇರಲಿಲ್ಲ. ಹೀಗೆ ಇವರೊಬ್ಬರೇ ಅಲ್ಲ, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮತ್ತು ಯಾರೋ ಆಗಿರ್ಬೋದು, ಬಿ ಜೆ ಪಿ ಎಲ್ಲ ನಾಯಕ ಆಗಿರ್ಬೋದು, ಅಥವಾ ಬಿ ಜೆ ಪಿ ಮೈಂಡೆಡ್ ಜನ ಇರ್ಬೋದು, ಅಥವಾ ನಮ್ಮಲ್ಲೂ ಸಹಿತ ಕಾಂಗ್ರೆಸ್ನಲ್ಲೂ ಇದ್ದಾರೆ ಮತ್ತು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಇವ್ರಿಗೆ ಯಾರಿಗೂ ಈ 10% ಜನರಿಗೆ ಇದು ಬೇಡ ಆಗ್ಯದ, ಈ ಸರ್ವೆನೇ ಬೇಡ ಆಗ್ಯದ. ಯಾಕೆ ಬೇಡಪ್ಪ ಅಂತಂದ್ರೆ ಇದರಿಂದ ಏನಾಗಿಬಿಡೋದಪ್ಪ ಅಂತಂದ್ರೆ ಅವ್ರು ಹುಡುಗರು ಹೊರಗೆ ಬರ್ತಾವೆ. ಅದಕ್ಕೆ ನೀವು ಬೆಂಕಿ ಹಚ್ತೀರಿ, ನೀವು ಬೆಂಕಿ ಹಚ್ಚಿದ್ರೆ ಧಾರಾಶವಾಗಿ ಹೇಳ್ತಾ ಆಟಾಡ್ತಾ ಇದ್ದಾರೆ. ಜಾತಿ ವೈಷಮ್ಯ ಅದಾವ್ರಿ ನಮ್ಮಲ್ಲೇ. ಮಾಬ್ ಲಿಂಚಿಂಗ್ ಏನ್ರಿ ಅದು? ಮಾಬ್ ಲಿಂಚಿಂಗ್ ಯಾವುದ್ರಪ್ಪ ಅದು? ಮತ್ತು ಇನ್ನೂ ಅಂತ ಅನೇಕ ನಾವು ಹುಡುಕಿ ಹೇಳ್ಬೋದು ನಿಮಗೆ. ಅಂದರೆ ಇಲ್ಲಿ ಉದ್ದೇಶ ಏನಪ್ಪ ಅಂದ್ರೆ ಹೇಳೋ ಉದ್ದೇಶ ಅಂತ ಸ್ವತಃ ತಮ್ಮ ಪಕ್ಷ ಕಾಂಗ್ರೆಸ್, ಅದರಲ್ಲೂ ರಾಹುಲ್ ಗಾಂಧಿಯವ್ರ ಕನಸು ಇದು ಸಮೀಕ್ಷೆ ಆಗಬೇಕಂತ, ಜಾತಿ ಸಮೀಕ್ಷೆ. ಈಗ ತೆಲಂಗಾಣದಲ್ಲಿ ಆಗ್ಯದ ಇಂಥದ್ದು, ಬಿಹಾರದಲ್ಲೂ ಆಗ್ಯದ, ಅಲ್ಲಿ ನಿತೀಶ್ ಕುಮಾರ್ ಅವ್ರು ಮಾಡಿದ್ದಾರೆ. ಇದು ಈಗ ಮಾಡ್ತಾ ಇದ್ದಾರೆ. ಈಗ ಕಾಂತರಾಜ್ ವರದಿ ಬಂದಿತ್ತದು, ಅದೇನೋ ಅನ್ಸೈಂಟಿಫಿಕ್ ಅದು ಇದು ಅಂತೇಳಿ ಗಾಳ ಗೋಪಾಳ ಮಾಡಿ ಮನೆ ಕಳಿಸಿಬಿಟ್ರು ಅದನ್ನು. ಈಗ ಇದಕ್ಕೂ ಹಿಂಗೆ ಬೆನ್ನ ಹಚ್ಚಿದ್ದಾರೆ. ಇದನ್ನು ಹೆಂಗೆ ನಿಲ್ಲಿಸ್ಬೇಕು? ಮೋದಿಯವ್ರು ಮಾಡೋರಿದ್ದಾರೆ. ಮೋದಿ ಅವರು ಜಾತಿ ಯಾವ್ದು ಇಷ್ಟ ಮಾಡ್ಬೋದು, ಅವರು ಇದನ್ನೆಲ್ಲ ಮಾಡೋದಿಲ್ಲ ಅವರು. ಯಾಕಂದ್ರೆ ಈ ದೇಶದ ಹುರುಳು ಗೊತ್ತಾಗುತ್ತೆ ಆನ್ ರೆಕಾರ್ಡು. ಎಷ್ಟು ಬಡವರು ಇದ್ದಾರಪ್ಪ, ಏನು ಪರಿಸ್ಥಿತಿ ಐತಿ, ಇವ್ರು ಗಳಿಸ್ತಾರೆ, ಉದ್ಯೋಗ ಏನದವ ಎಲ್ಲ ಸ್ಪಷ್ಟ ಬಂದುಬಿಡ್ತದೆ. ಅದು ಬರೋದು ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿಲ್ಲ. ಯಾಕಂದರೆ ಈ ದೇಶದ ಶಕ್ತಿ ಗೊತ್ತಾಗ್ಬಿಡುತ್ತೆ ಜನರಿಗೆಲ್ಲ. ಮತ್ತು ನೀವೇನು ಮಾಡ್ತಾಯಿದ್ದೀವಿ ಸರ್ಕಾರಗಳು ಅಂದರೆ 40% ಕೆಲಸ ರೀ, ರೋಡ್ ಮಾಡ್ತಾ ಇರ್ತೇವೆ 40%, ಮತ್ತೆ ತರಿಸ್ತೀವಿ 40%. ಅದಕ್ಕೆ 80 ಅಂತಾರೆ ಈಗ ಬಿ ಜೆ ಪಿಗರು, ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ. ಎರಡೂ ಪಕ್ಷ ಅವರು ಎರಡು ಏನು ಬೇರಲ್ಲ, ಎಲ್ಲ ಇದೊಂದೇ ಅಲ್ಲ, ಎಲ್ಲ ಇವತ್ತಿನ ರಾಜಕೀಯ ಪಕ್ಷ ಎಲ್ಲ ಇದೇ ಇದ್ದಾರೆ. ಪಾರ್ಟಿ ಫಂಡ್ ತೊಗೋತಾರೆ ಅಂದ್ರೆ ಮುಗಿದು ಹೋಯ್ತದೆ. ಪಾರ್ಟಿ ಫಂಡ್ ಯಾರು ಕೊಡ್ತಾರೆ ರೀ? ಟ್ಯಾಕ್ಸ್ ತಪ್ಸೋರು ಕೊಡ್ತಾರೆ. ನಾವೇನು ಕೊಡೋಣ? ನಮ್ಮ ಊಟಕ್ಕೆ ಸಾಲೋದಿಲ್ಲ, 2 ಹೊತ್ತಿನ ಊಟಕ್ಕೆ ನಮ್ಮ ದುಡ್ಡು ಸಾಲೋದಿಲ್ಲ, ಮನೆ ಖರ್ಚಿಗೆ ದುಡ್ಡು ಸಾಲೋದಿಲ್ಲ. ಅಂದ್ರೆ ನಾವೇನು ಕೊಡೋಣ? ಟ್ಯಾಕ್ಸ ಅಂತ ಟ್ಯಾಕ್ಸ್ ಕೊಡಬೇಕಾದ್ರೆ ಟ್ಯಾಕ್ಸ್ ತಪ್ಪಿಸ್ತಾ ಇದ್ದಾರೆ, ತಪ್ಪಿಸಿದ್ದಾರೆ. ಮತ್ತು ಈಗ ಸಾಕಷ್ಟು ಸಾಲ ತೊಗೊಂಡು ದುಡ್ಡು ಗುಳುಮ್ ಮಾಡಿದ್ದಾರೆ. ಎಷ್ಟು ಬೇಕು ರೀ ಮಗ? 16-17 ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಕಾರ್ಪೊರೇಟ್ಗಳೆಲ್ಲ ಬ್ಯಾಂಕ್ಗಳಿಂದ ಋಣ ಮಾಡ್ಕೊಂಡಿದ್ದಾರೆ. ಕೇವಲ ರೈತರ 2 ಲಕ್ಷ ಕೋಟಿ ರೂಪಾಯಿ ಸಾಲಕ್ಕೆ ಇಲ್ಲಿವರೆಗೆ ಯಾರೂ ಮನ್ನಾ ಮಾಡ್ತಾಯಿಲ್ಲ. ನೋಡ್ರಿ ರೈತ ಸಾಲ ಮನ್ನಾ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಇದು ಇವತ್ತಿನ ಸ್ಥಿತಿ. ನಮ್ಮ ಡಿ ಕೆ ಶಿ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಸ್ವತಃ ಅದರಲ್ಲಿ ಇನ್ವಾಲ್ವ್ ಇದ್ದಂಥವ್ರು. ಅವ್ರು ಇವತ್ತು ಪ್ರಶ್ನೆ ಮಾಡ್ತಾಯಿದ್ರು, ಏನು ರೀ ಎಷ್ಟು ಪ್ರಶ್ನೆಗಳು ಇವತ್ತು ನಿಮಗೆ ಗೊತ್ತಿಲ್ಲ ಏನ್ರಿ? ಇಷ್ಟೆಲ್ಲ ಮಾಡಿದ್ದು ನೋಡಿಲ್ಲೇನ್ರಿ ಇಲ್ಲಿವರೆಗೆ? ಇವ್ರಿಗೆ ಮೊದಲು ಬೇಡಾಗಿತ್ತು ಇವ್ರಿಗೆ. ಆದರೂ ಇವರು ಸಹ ಒಕ್ಕಲಿಗರ ಒಂದು ಕರಂತ ಸಮ್ಮೇಳನದಲ್ಲಿ ಹೋಗಿ ಬಂದಂಥವ್ರು. ಮಾಡಿರಿ, ಬೇಡ ಅಂತೇಳಿ ಏನಲ್ಲ, ಆದರೂ ಸರ್ವೆ ಆಗಬೇಕಲ್ಲ. ನೀವು ಎಷ್ಟಿದ್ದೀರಿ ಏನಿದ್ದೀರಿ ಅಂತೇಳಿ, ಎಷ್ಟು ಜನಸಂಖ್ಯೆ ಅದ ಅಂತೇಳಿ. ಈಗ ನೀವು 1-2 ಕೋಟಿ ಹೇಳ್ತೀರಿ, ಕನ್ನಡನ. ಲಿಂಗಾಯತರು 1-2 ಕೋಟಿ ಹೇಳ್ತಾರೆ, ಅದು ಕನ್ನಡ. ಬ್ರಾಹ್ಮಣರು 1-2 ಕೋಟಿ ಹೇಳ್ತಾರೆ, 1 ಕೋಟಿ ಹೇಳ್ತಾರೆ, ಅದು ಕನ್ನಡ. ಎಸ್ ಸಿ ಅವರು ಹೇಳ್ತಾರೆ, ಅವ್ರು 4 ಕೋಟಿ ಅಂತ ಹೇಳ್ತಾರೆ. ಇವೆಲ್ಲ ಲೆಕ್ಕ ಮಾಡಿದವ್ರಿಗೆ ಎಷ್ಟು ಆಗ್ತದೆ? ಮತ್ತು ಅವ್ರಿಗೆ ಶಿಕ್ಷಣ ಎಷ್ಟಾಗ್ಯದ, ಸಾಮಾಜಿಕ ಸ್ಥಿತಿಗತಿ ಏನದ, ಆರ್ಥಿಕ ಪರಿಸ್ಥಿತಿ ಏನದ, ಇದು ತಿಳ್ಕೊಳ್ಳೋದು ಬೇಡ್ರಿ. ಪಾಪ ಅವ್ರು ಅನುಕೂಲ ಮಾಡೋ ಸಲುವಾಗಿ ಸಿದ್ದರಾಮಯ್ಯ ಒಟ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಇರ್ಬೋದು ಒಳಗೆ ಇಂಟೆನ್ಷನ್ ಇಲ್ಲ ಅಂತಲ್ಲ. ಯಾಕೆಂದರೆ ಬಹುಸಂಖ್ಯಾತರು ಹೆಚ್ಚರುಗಳು ಅವ್ರು ಒಂದು ಕಡೆ ಆದ್ರಪ್ಪ ಅಂದ್ರೆ ನನ್ನ ಕುರ್ಚಿ ಶೇಪ್ ಅಂತ ಅವ್ರದ್ದು ಇರಬೇಕು. ಮತ್ತು ಸತ್ಯ ಅದು ಇಲ್ಲಂತಲ್ಲ. ಅದಕ್ಕೆ ಇದು ಅದನ್ನು ಸಿದ್ದರಾಮಯ್ಯ ಶಾಶ್ವತ ಮಾಡಬಾರಂತ ಇವರು ವಿರೋಧ ಮಾಡ್ತಾ ಇದ್ದಾರೆ. ಅದು ಸತ್ಯ ಅಷ್ಟೇ ಆಯ್ತು. ಅಧಿಕಾರಕ್ಕೆ ಎಲ್ಲ ಚಿಕ್ಕಾಟಗಳೆಲ್ಲ ಅದೇನೋ ಆದರೂ ಸತ್ಯ ಓದ್ತಾಗಿ ಒಂದು ಸ್ವಲ್ಪ ಅವ್ರಿಗೆ ಆಸರ ಆಗಲಿ ಅನ್ನೋದು ಒಂದು. ಇದಕ್ಕೂ ಹೆಚ್ಚಿನ ಮೇಲೆ ಹೇಳುತ್ತಿರುವಂಥದ್ದು ಏನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಬಿಡ್ರಿ. ಯಾರು ಹೆಚ್ಚು ಗಳಿಸೋಲ್ರು, ಏನೋ ಮಾಡೋಲ್ರು, ಅದು ಅಟ್ಲೀಸ್ಟ್ ಬದುಕೋದಕ್ಕೆ ಅವ್ರು ಬದುಕಾತಂದ್ರೆ, ಬದುಕು ಒಂದು ಆಶ್ರಯ ಆತಂದ್ರೆ ಅವ್ರು ಯಾವ ನಿಮ್ಮ ಮೀಸಲಾತಿ ಕೇಳಕ್ಕೆ ಹೋದರೆ ಏನು ಕೇಳಕ್ಕೆ ಹೋದರೆ ಈ 90% ಜನ ಹೆಚ್ಚು 80-85% ಎಲ್ಲ OBC SC ST ಮೈನಾರಿಟಿ ಆಗ್ತಾರೆ. ಇವರು 80-85% ಮುಂದೆ ರೈತರು
ಇಷ್ಟು ಜನಕ್ಕೆ ಉದ್ಯೋಗ ಎಲ್ಲ ಸಿಕ್ತಪ್ಪ ಅಂತಂದ್ರೆ ಅವ್ರು ನೀವು ಏನು ಗಳಿಸಾಯ್ತೀರಿ, ಏನು ಮಾಡಾಯ್ತೀರಿ, ಎಲ್ಲಿ ಮುಚ್ಚಿಟ್ಟಿರಿ, ಸ್ವಿಸ್ ಬ್ಯಾಂಕ್ದಾಗ ಇಟ್ಟರು, ಅಲ್ಲಿ ಇಟ್ಟರು, ಇಲ್ಲಿ ಇಟ್ಟರು, ನೋ ಕ್ವಶನ್. ಆಯ್ತಲ್ಲ, ಅವ್ರು ನೆಮ್ಮದಿದ್ದಾರೆ, ಎಲ್ಲರಿಗೂ ಬದುಕಾಗಿದೆ, ಮಾಡ್ಕೊಳ್ಳಿ, ಅವರು ಯಾರು ಬುದ್ಧಿವಂತರಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಡಿ ಕೆ ಶಿ ಅವರು ಈ ಪ್ರಶ್ನೆಗಳನ್ನು ಕೇಳಿ ಇವತ್ತೊಂದು ರೀತಿಯಿಂದ ಸಾರ್ವಜನಿಕವಾಗಿ ನಗ್ಗೇಡಿಗೊಳಗಾದ್ರ ಅನ್ನುವಂಥ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.